ನಮ್ಮ ಜೊತೆಗೆ ಈಗ ರಾಜ್ಯ ಸರ್ಕಾರದ ದೆಹಲಿಯ ವಿಶೇಷ ಪ್ರತಿನಿಧಿ ರಾಜ್ಯದ ಹಿರಿಯ ಶಾಸಕರ ಪೈಕಿ ಒಬ್ಬರಾದಂಥ ಟಿ.ವಿ. ಜಯಚಂದ್ರ ಅವರು ಜಾಯಿನ್ ಆದರು. ಜಯಚಂದ್ರ ಅವರೇ ನಮಸ್ಕಾರ. ನಮಸ್ತೆ. ನಾನು ಬಿಜೆಪಿ ನಾಯಕರನ್ನ ಮಾತನಾಡಿಸ್ತಾ ಇದ್ದೆ. ಈರಣ್ಣ ಕಡಾಡಿ ಅವರು ನಮ್ಮ ಜೊತೆಗೆ ಪೆನಲ್ ಅಲ್ಲಿ ಇದ್ದಾರೆ. ಅವ್ರು ಹೇಳ್ತಾ ಇದ್ರು ಏನ್ ನಿರೀಕ್ಷೆ ಅಂತ ನಾನು ಕೇಳಿದೆ. ನಿರೀಕ್ಷೆ ಇಟ್ಕೊಳ್ಳುವಂಥದ್ದೇನಿಲ್ಲ ರೀ, ಇವ್ರು ಗ್ಯಾರಂಟಿ ಕೊಡೋದಕ್ಕೆ ಒದ್ದಾಡ್ತಾ ಇದ್ದಾರೆ. ಇದು ಏನ್ ನಿರೀಕ್ಷೆ ಇಟ್ಕೊಳ್ಳೋಣ ಅಂತ ಕಡಾಡಿ ಅವ್ರು ಕೇಳ್ತಾ ಇದ್ದಾರೆ. ಏನ್ ಹೇಳ್ತೀರಿ? ನೋಡಿ, ಇವತ್ತು ರಥ ಸಪ್ತಮ ದಿವಸ ಸಿದ್ದರಾಮಯ್ಯನವರು 15ನೇ ಬಾರಿಗೆ ಬಜೆಟ್ ಅನ್ನು ಮಂಡನೆ ಮಾಡಬೇಕಾದಾಗ ಮತ್ತು ಇತ್ತೀಚೆಗೆ ನಾವು ಚುನಾವಣೆಯನ್ನು ಎದುರಿಸಿ ಅತ್ಯಧಿಕ ಬಹುಮತದಿಂದ ಬಂದಿರಬೇಕಾದಾಗ ನಾವು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳನ್ನ ಕಾಪಾಡ್ಕೊಳ್ತಕ್ಕಂಥದ್ದು ನಮ್ಮ ಜವಾಬ್ದಾರಿಕೆ ಆಗಿದೆ. ಗ್ಯಾರಂಟಿಗಳಿಗೆ ಒಂದು ವರ್ಷಕ್ಕೆ ನಮ್ಮ ಅಂದಾಜು ಇರ್ತಕ್ಕಂಥದ್ದು ಸುಮಾರು 59,000 ಕೋಟಿ ರೂಪಾಯಿ. ನಮ್ಮ ರಾಜ್ಯದ ಆಯವ್ಯಯ ಈ ಬಾರಿ 3,80,000 ಕೋಟಿಗಳಾಗ್ಬೋದು ಅಂತಕ್ಕಂಥದ್ದು ಅಂದಾಜಿದೆ. ಸೊ ಹಾಗಾಗಿ 59,000 ಕೋಟಿಗಳನ್ನು ನಾವು ನಮ್ಮ ಯೋಜನೆಗೆ, ಗ್ಯಾರಂಟಿ ಯೋಜನೆಗಳಿಗೆ ಕೊಡೋದಕ್ಕೆ ಯಾವುದೇ ರೀತಿಯಾದಂಥ ತೊಂದರೆ ಆಗೋದಿಲ್ಲ. ಅದ್ರ ಜೊತೆಗೆ ನಮ್ಮದೇ ಆದಂಥ ಒಂದು ದೊಡ್ಡ ಸವಾಲಿದೆ. 13-18 ಸಾಲಿನಲ್ಲಿ ಜನಪರವಾಗಿರ್ತಕ್ಕಂಥ ಜನಪ್ರಿಯ ಕಾರ್ಯಕ್ರಮಗಳನ್ನ ಕೊಟ್ಟಿರ್ತಕ್ಕಂಥ ನಮ್ಮ ಸರ್ಕಾರ ಮತ್ತು ಸಿದ್ದರಾಮಯ್ಯನವರು ಆ ಕಾರ್ಯಕ್ರಮಗಳನ್ನು ಮುಂದುವರಿಕೆಯನ್ನು ಕೂಡ ಮಾಡಬೇಕಾಗಿದೆ. ಕಾರ್ಯಕ್ರಮಗಳನ್ನು ಮುಂದುವರಿಸಿಕೊಂಡು ಗ್ಯಾರಂಟಿಗಳನ್ನು ಕೂಡ ಇವತ್ತು ಸುಧಾರಿಸಿಕೊಂಡು ಇವತ್ತು ಆರ್ಥಿಕ ಪ್ರಗತಿಯನ್ನು ನಾವು ಸಾಧಿಸಬೇಕಾಗಿದೆ. ಆರ್ಥಿಕ ಪ್ರಗತಿಯನ್ನು ಸಾಧಿಸಬೇಕಾದಾಗ ಒಂದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ, ಈ ದೇಶದ ಪ್ರಧಾನಮಂತ್ರಿಗಳು ಹೇಳ್ತಿದ್ದಾರೆ 2024-25ಕ್ಕೆ $5 ಟ್ರಿಲಿಯನ್ ಆರ್ಥಿಕ ಶಕ್ತಿಯಾಗಿ ದೇಶ ಹೊರಹೊಮ್ಮಬೇಕು ಅಂತೇಳಿ. ಅದು ಭಾರತ ದೇಶ ಆರ್ಥಿಕವಾಗಿ ಹೊರಹೊಮ್ಮಬೇಕಾದಾಗ ನಮ್ಮ ಫೆಡರಲ್ ಸ್ಟ್ರಕ್ಚರ್ ಅಲ್ಲಿ ರಾಜ್ಯಗಳ ಕಾಂಟ್ರಿಬ್ಯೂಷನ್ ಕೂಡ ಅಷ್ಟೇ ಇದೆ. ರಾಜ್ಯಗಳು ಕೂಡ ಅತ್ಯಧಿಕವಾಗಿರ್ತಕ್ಕಂಥ ಪ್ರಗತಿಯನ್ನು ಮಾಡುವಂತ ಕೆಲಸವನ್ನು ಮಾಡಬೇಕಾಗ್ತದೆ. ಇವತ್ತು ನಾವು ದೇಶದಲ್ಲಿ ಮಹಾರಾಷ್ಟ್ರದ ನಂತರ 2ನೇ ದೊಡ್ಡ ರಾಜ್ಯ ಆಗಿರ್ತಕ್ಕಂಥದ್ದು ಟ್ಯಾಕ್ಸ್ ಅನ್ನ ಕಾಂಟ್ರಿಬ್ಯೂಟ್ ಮಾಡೋದ್ರಲ್ಲಿ. ಹಾಗಾಗಿ ಅದರ ನಮ್ಮ ಜವಾಬ್ದಾರಿಕೆಯೂ ಕೂಡ ಇದೆ. ನಮ್ಮ ಆಂತರಿಕವಾಗಿರ್ತಕ್ಕಂಥ ಸಂಪನ್ಮೂಲಗಳನ್ನ ರೂಢಿಸಿಕೊಂಡು ಯಾವುದೇ ರೀತಿಯ ಸೋರಿಕೆ ಆಗದೆ ಇರತಕ್ಕಂಥ ರೀತಿಯಲ್ಲಿ ಅದನ್ನ ಸಂರಕ್ಷಿಸಿಕೊಂಡು ನಮ್ಮ ಯೋಜನೆಗಳಿಗೆ ನಡೆಸಬೇಕು. ಜನಕ್ಕೆ ಕೊಟ್ಟಂತ ಮಾತನ್ನು ಕೂಡ ನಡೆಸಬೇಕು. ಅದ್ರ ಜೊತೆಗೆ ಮತ್ತು ನಾವು ಎಲ್ಲೋ ಒಂದು ಕಡೆಗೆ ಕರ್ನಾಟಕ ಭಾರತ ದೇಶದ $5 ಟ್ರಿಲಿಯನ್ ಏನು ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ, ಅದು ಹೆಚ್ಚಿನ ಪಾತ್ರವನ್ನು ವಹಿಸಬೇಕು. ಬಹುಶಃ ನಾನು ಅನ್ನೋದಾದ್ರೆ ಇಡೀ ದೇಶದಲ್ಲೇ ನಂಬರ್ 1 ಪಾತ್ರಕ್ಕೆ ಪೈಪೋಟಿಯನ್ನ ಕರ್ನಾಟಕ ಈ ಬಾರಿ ಮಾಡ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಜಯಚಂದ್ರ ಅವರೇ, ಒಂದು ಪ್ರಶ್ನೆ ಬರುತ್ತೆ. ಈಗ ನೀವೇ ಹೇಳಿದ್ರೆ 59,000 ಕೋಟಿ ಬೇಕು ಗ್ಯಾರಂಟಿ ಇಂಪ್ಲಿಮೆಂಟೇಷನ್ಗೆ ಅಂತ. ಒಂದು ಅಂದಾಜು ಅಂತಂದ್ರೆ ನಮ್ಮ ರಾಜ್ಯದ ಬಜೆಟ್ 3.80 ಲಕ್ಷ ಕೋಟಿ ಅಂತ ಆದ್ರೆ 14-15% ಆಯ್ತು. ಬಜೆಟ್ನ 14-15% ಓನ್ಲಿ ಫಾರ್ ಗ್ಯಾರಂಟಿ ಎನ್ನುವಂತ ಸ್ಥಿತಿ. ಇದು ಹೊರೆ ಅಲ್ವಾ? ಅಭಿವೃದ್ಧಿ ವಿಚಾರ ಅಂತ ಬಂದಾಗ ಇದು ಹೊರೆ ಆಗಲ್ವಾ? ಅದು ಹೊರೆ ಜೊತೆಗೆ ಈ ವರ್ಷ ನೀವು ಅರ್ಥ ಮಾಡ್ಕೊಳ್ಳಿ, ಇದು ಬರ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಕಳೆದ 130 ವರ್ಷದಲ್ಲಿ ಕಾಣದೇ ಇರತಕ್ಕಂಥ ಬರವನ್ನ ಇವತ್ತು ನಾವು ಎದುರಿಸ್ತಾ ಇದ್ದೇವೆ. ಬರವನ್ನ ನೀಗಿಸ್ತಕ್ಕಂಥ ಸಾಮರ್ಥ್ಯ ಏನಾದ್ರೂ ಕೂಡ ಜನಗಳಿಗೆ ಇವತ್ತು ಇದೆ ಅಂತಂದ್ರೆ ನಾವು ಕೊಟ್ಟಿರ್ತಕ್ಕಂಥ ಆರ್ಥಿಕವಾಗಿ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳೇ ಇವತ್ತು ಜನರನ್ನ ಕಾಪಾಡ್ತಾ ಇರತಕ್ಕಂಥದ್ದು, ಜನರನ್ನ ಸಂರಕ್ಷಣೆ ಮಾಡ್ತಾ ಇರತಕ್ಕಂಥದ್ದು. ಎಲ್ಲೋ ಒಂದು ಕಡೆಗೆ ತೆರಿಗೆಯಲ್ಲೂ ಸಹಿತ ಕುಂಠಿತ ಆಗದೆ ಇರತಕ್ಕಂಥ ರೀತಿಯಲ್ಲಿ ಶಕ್ತಿಯನ್ನ ನೀಡ್ತಾ ಇರತಕ್ಕಂಥದ್ದು. ಇವತ್ತು ನಮ್ಮ ಆರ್ಥಿಕ ಚಟುವಟಿಕೆ ಕರ್ನಾಟಕದಲ್ಲಿ ನಿಂತಿಲ್ಲ. ಕಾರಣ ಏನಂತಂದ್ರೆ ನಾವು ನೇರವಾಗಿ ಜನಗಳಿಗೆ ಹಣವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾದಾಗ ಟ್ಯಾಕ್ಸ್ ಮೊಬಿಲೈಸೇಷನ್ ಕೂಡ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಆಗ್ತದೆ. ಬಹುಶಃ ಈ ಎಲ್ಲ ವಿವೇಚನೆ ಹಿನ್ನೆಲೆಯಲ್ಲಿ ನಾವು ಕೊಟ್ಟಿರ್ತಕ್ಕಂಥದ್ದು. ಈ ಆರ್ಥಿಕ ಶಕ್ತಿಯನ್ನ ನಾವು ಕೊಡದಲ್ಲಿದ್ದಿದ್ರೆ ಜನ ಅತ್ಯಂತ ಸಂಕಷ್ಟದಲ್ಲಿರ್ತಿದ್ರು. ಈಗ ಎಲ್ಲೋ ಒಂದು ಕಡೆಗೆ ಕುಡಿಯೋ ನೀರು ಇರ್ಬೋದು, ಮೇವಿನ ತೊಂದರೆ ಇರ್ಬೋದು, ಇದೆಲ್ಲ ಇರ್ಬೋದು. ಅದ್ರ ಜೊತೆಗೆ ಆರ್ಥಿಕವಾಗಿ ಎಲ್ಲ ಒಂದು ಕಡೆ ಸಮಾಧಾನವನ್ನ ನಿಟ್ಟುಸಿರು ಬಿಡ್ತಕ್ಕಂಥ ರೀತಿಯಲ್ಲಿ ಈ ವಾತಾವರಣವನ್ನು ಸೃಷ್ಟಿ. ನಾನು ಕಡಾಡಿ ಅವರನ್ನ ಇದಕ್ಕೆ ರಿಯಾಕ್ಷನ್ ಬಯಸ್ತೀನಿ. ಕಡಾಡಿ ಅವರೇ, ಗ್ಯಾರಂಟಿ ಬಗ್ಗೆ ನೀವು ಮಾತನಾಡ್ತೀರಿ, ಓಕೆ, 59,000 ಕೋಟಿ ಖರ್ಚು ಮಾಡ್ತಿದ್ದಾರೆ. ಅದರ ಹಿಂದೆ ಬೇರೆ ಉದ್ದೇಶ ಇದೆ. ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅನ್ನುವಂಥ ಕಾನ್ಸೆಪ್ಟ್ ಅದು.
ಇವತ್ತು ಜನ ಬರಗಾಲದ ಮಧ್ಯೆಯೂ ಕೂಡ ಉಸಿರಾಡ್ತಾ ಇದ್ದಾರೆ ಅಂತಾದ್ರೆ, ಕಷ್ಟ ಇಲ್ಲದೆ ಜೀವನ ತೆಗಿತಾ ಇದ್ದಾರೆ ಅಂತಾದ್ರೆ ಅದಕ್ಕೆ ಗ್ಯಾರಂಟಿ ಕಾರಣ ಅಂತ ಟಿ ವಿ ಜಯಚಂದ್ರ ಅವರು ಹೇಳ್ತಾ ಇರೋದು. ಏನು ಹೇಳ್ತೀರಿ? ಇಲ್ಲ, ಒಂದು ಸನ್ಮಾನ್ಯ ಟಿ ಬಿ ಜಯಚಂದ್ರ ಅವರು ಅತ್ಯಂತ ಹಿರಿಯ ಶಾಸಕರು ಮತ್ತು ಸಚಿವರು ಕೂಡ ಆಗಿದ್ದಂಥವ್ರು. ಅವ್ರು ಮಾತನಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿದರು ಅವರು, ನಾವು ಕರ್ನಾಟಕದಲ್ಲಿ ಟ್ಯಾಕ್ಸನ್ನು ಕಲೆಕ್ಷನ್ ಮಾಡೋದ್ರ ಮುಖಾಂತರ ಇದನ್ನು ಸಾಧಿಸ್ತೀವಿ ಅನ್ನತಕ್ಕಂಥದ್ದು. ಅವ್ರ ಗುರಿ ಏನಿತ್ತು ಈ ವರ್ಷದ್ದು? ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದ ನಂತರ 2,38,000 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚು ಟ್ಯಾಕ್ಸನ್ನು ಕಲೆಕ್ಷನ್ ಮಾಡ್ತೀವಿ ಅಂತ ಹೇಳಿದರು. ನನಗೆ ಗೊತ್ತಿರುವಂಥ ಮಾಹಿತಿ ಪ್ರಕಾರ ಜನವರಿ ಎಂಡ್ವರೆಗೆ ಕೇವಲ 1,61,000 ಕೋಟಿ ರೂಪಾಯಿ ಟ್ಯಾಕ್ಸ್ ಮಾತ್ರ ಕಲೆಕ್ಷನ್ ಆಗಿದೆ. ಇದು 100% ಮುಟ್ಲಿಕ್ಕೆ ಅವ್ರು ಸಾಧ್ಯನೇ ಇಲ್ಲ. ಹೀಗಾಗಿ ಇದು ಒಂದು ಕಡೆ ಕೊರತೆ ಆದರೆ, ಇನ್ನೊಂದು ಕಡೆ ನೀವು ಅಧಿಕಾರಕ್ಕೆ ಬಂದ ನಂತರ ಈಗ ಸುಮಾರು ಒಂದು ವರ್ಷದಲ್ಲೇ 85,000 ಕೋಟಿಗಿಂತ ಹೆಚ್ಚು ಸಾಲವನ್ನು ಮಾಡಿದಿರಿ. ಒಂದು ಕಡೆ ಹೇಳ್ತಾರಲ್ಲ, ಸಾಲ ಮಾಡಿ ಆದರೂ ತುಪ್ಪ ತಿನ್ನು ಅಂತೇಳಿ. ಹೀಗಾಗಿ ಸಾಲ ಮಾಡಿ ಜನರಿಗೆ ಗ್ಯಾರಂಟಿಯನ್ನು ಒದಗಿಸ್ತೀವಿ ಅನ್ನುವಂಥದ್ದು ಕೇವಲ ಇದು ಜನಹಿತದ ಬಜೆಟ್ ಆಗೋದಿಲ್ಲ, ಜನಪ್ರಿಯ ಬಜೆಟನ್ನು ಮಾಡಲಿಕ್ಕೆ ನೀವು ಕಷ್ಟಪಡ್ತಾ ಇದ್ರಿ. ಅದು ಕೂಡ ಜನಪ್ರಿಯ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಆಗಿದೆ. ಜಯಚಂದ್ರ ಅವರೇ, ಸಾಲ ಮಾಡೋದು ಸಹಜ, ಯಾವುದೇ ಸರ್ಕಾರಗಳಾದರೂ ಸಾಲ ಮಾಡುತ್ತೆ, ಅದರಲ್ಲೇನೋ ಹೊಸತನ ಇಲ್ಲ, ಹಿಂದಿನ ಎಲ್ಲ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಆದರೆ ಸಾಲದ ದುಡ್ಡನ್ನು ಎಲ್ಲಿ ವಿನಿಯೋಗ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಅನುತ್ಪಾದಕ ಯೋಜನೆಗಳಿಗೆ ಇನ್ವೆಸ್ಟ್ ಮಾಡಿದರೆ ಅದರಿಂದ ದುಡ್ಡು ಹುಟ್ಟೋದಿಲ್ಲ ಸರ್ಕಾರಕ್ಕೆ. ಆರ್ಥಿಕ ಶಿಸ್ತು ಅಂತ ಬಂದಾಗ ಸರ್ಕಾರ ಇದನ್ನು ಮೇಂಟೈನ್ ಮಾಡಬೇಕು. ಆರ್ಥಿಕ ಶಿಸ್ತನ್ನ ಕಾಪಾಡೋದಕ್ಕೋಸ್ಕರ ಮತ್ತು ಎಲ್ಲೋ ಒಂದು ಕಡೆಗೆ ಹಿಂದಿನ ಸರ್ಕಾರ ಮಾಡಿರ್ತಕ್ಕಂಥ ಯಥೇಚ್ಛವಾಗಿ ಖರ್ಚು ಮಾಡಿರ್ತಕ್ಕಂಥ ಹಣ ಸುಮಾರು 1,23,000 ಕೋಟಿಗಳಷ್ಟು ಯೋಜನೆಗಳನ್ನು ಕೈಗೆತ್ತಿಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ. ಅಂದರೆ ಆಡಳಿತಾತ್ಮಕ ಮಂಜೂರಾತಿ ಆಗಿದೆ, ಹಣಕಾಸಿನ ಒಪ್ಪಿಗೆ ಇಲ್ಲ. ಆಡಳಿತಾತ್ಮಕ ಮಂಜೂರಾತಿ ಮೇಲೇನೆ ಇವತ್ತು ಟೆಂಡರ್ಗಳು ಕರೆದು ಕೆಲಸವನ್ನು ಪ್ರಾರಂಭ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಯಾವ ಕಾರಣಕ್ಕೋಸ್ಕರ ಮಾಡಿದ್ರು? ಆರ್ಥಿಕ ಶಿಸ್ತನ್ನ ಕಾಪಾಡಬೇಕಾಗಿರ್ತಕ್ಕಂಥದ್ದು ಎಲ್ಲ ಸರ್ಕಾರದ ಜವಾಬ್ದಾರಿ. ಅದಕ್ಕೋಸ್ಕರ ಕಾನೂನು ಇದೆ. ಆ ಕಾನೂನನ್ನ ಮೀರಿ ಇವತ್ತು ಆಡಳಿತಾತ್ಮಕ ಮಂಜೂರಾತಿ 1,23,000 ಕೋಟಿಯನ್ನ ಮಾಡೋದ್ರ ಜೊತೆಗೆ ಸುಮಾರು 40,000 ಕೋಟಿ ಬಿಲ್ಗಳನ್ನ ಬಿಟ್ಟೋಗಿದ್ರು. 40,000 ಕೋಟಿಯ ಬಿಲ್ಗಳನ್ನ ಕ್ಲಿಯರ್ ಮಾಡತಕ್ಕಂಥದ್ದು ಅಷ್ಟು ಸುಲಭ ಅಲ್ಲ. ಅದರಲ್ಲಿ ಕೇಳಿ ಬಂದಿರತಕ್ಕಂಥದ್ದು ಕಳಪೆ ಕಾಮಗಾರಿ ಮತ್ತು ಎಲ್ಲ ಒಂದು ಕಡೆಗೆ ನಿಯಮಗಳನ್ನು ಮೀರಿ ಮಾಡಿರ್ತಕ್ಕಂಥ ಕಾಮಗಾರಿಗಳು. ಇವೆಲ್ಲದರೂ ಕೂಡ ಸರಿದೂಗಿಸ್ಕೊಂಡು ಅದನ್ನೆಲ್ಲ ವಿಮರ್ಶೆ ಮಾಡಿಕೊಂಡು ಪರಿಶೀಲನೆ ಮಾಡಿಕೊಂಡು ಹೋಗಬೇಕಾದಾಗ ಅನಿವಾರ್ಯ ಆಗ್ತದೆ. ಆ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಸಾಲವನ್ನು ಮಾಡಬೇಕಾಗ್ತದೆ. ಸಾಲವನ್ನ ಮಾಡತಕ್ಕಂಥ ಶಕ್ತಿಯನ್ನ ಇವತ್ತು ಕರ್ನಾಟಕ ಸರ್ಕಾರ ಮಾಡಿದೆ. ಯಾಕಂದ್ರೆ ನಮ್ಮ ನೀತಿ ನಿರೂಪಗಳೇ ಆರ್ಥಿಕ ಶಿಸ್ತನ್ನ ಕಾಪಾಡತಕ್ಕಂಥದಕ್ಕೆ ನಮಗೆ ಮುಂದೆ ಅನೇಕ ಸವಾಲುಗಳಿದೆ. ಆ ಸವಾಲನ್ನು ಎದುರಿಸೋದಕ್ಕೆ ತಯಾರಿದ್ದೇವೆ. ಮತ್ತು ಇಂಟರ್ನಲ್ ರಿಸೋರ್ಸಸ್ ಮೊಬಿಲೈಸೇಷನ್ಗೆ ಸಾಕಷ್ಟು ಅವಕಾಶ ಇದೆ. ಆ ಮೊಬಿಲೈಸೇಷನ್ ಹಿಂದಿನ ಸರ್ಕಾರದಲ್ಲಿ ಮಾಡದ ಕಾರಣ ಇವತ್ತು ಆ ಮಾಡುವಂತ ಕೆಲಸವನ್ನ ಮಾಡ್ತೀವಿ. ನಾನು ಕ್ವಿಕ್ ರಿಯಾಕ್ಷನ್ ಕಡಾಡಿ ಅವರಿಂದ ಪಡಿತೀನಿ. ಸಾಲ ಓಕೆ, ಸಾಲ ಕರೆಕ್ಟ್, ಸಾಧ್ಯ ಆಗ್ತದೆ. ಸಾಲ ಮಾಡೋದಕ್ಕೆ ಅದರದೇ ಆದಂತ ನಿಯಮ ಇದೆ. ಸ್ಟೇಟ್ GDPಯ 25% ಮೀರಂಗಿಲ್ಲ ಸಾಲದ ಪ್ರಮಾಣ. ವಿತ್ತೀಯ ಹೊಣೆಗಾರಿಕೆ ಅಧಿನಿಯಮ 2002ರ ಅಂಡರ್ನಲ್ಲಿ 25% ಅನ್ನು ಮೀರಂಗಿಲ್ಲ. ನಾವು ಅದರ ಆಧಾರದ ಮೇಲೆ ಅದರ ಒಳಗೆ ನಾವು ಸಾಲ ಮಾಡ್ತೀವಿ ಅಂತ ಹೇಳ್ತಾರೆ. ತಪ್ಪೇನು ಅದರಲ್ಲಿ? ನೀವು ರೀಚ್ ಮಾಡಿದ್ರಿ, ನೀವು 25% ದಾಟಿ ಹೋಗಿದ್ರಿ ಬಿಜೆಪಿಯವರು. ಇಲ್ಲ, ಒಂದು ನಾನು ಹೇಳಲಿಕ್ಕೆ ಬಯಸ್ತೇನೆ, ನಾವು ಹಿಂದಿನ ಸರ್ಕಾರದಲ್ಲಿ ಉತ್ಪಾದಕ ವಲಯಕ್ಕೆ ಏನು ನಾವು ಖರ್ಚು ಮಾಡಬೇಕಂತೇಳಿ ಬಜೆಟನ್ನು ಪ್ರಾವಿಷನ್ ಮಾಡಿದ್ದೀವಿ. ಕೃಷಿ ವಲಯಕ್ಕೆ 7,500 ಕೋಟಿ ರೂಪಾಯಿಗಳನ್ನು ನಾವು ಕೊಟ್ಟಿದ್ದೀವಿ. ಆಮೇಲೆ ನಾವು ನೀರಾವರಿ ಯೋಜನೆಗೆ 20,000 ಕೋಟಿ ರೂಪಾಯಿಗಳನ್ನು ಪ್ರಾವಿಷನ್ ಮಾಡಿದ್ದೀವಿ. ಅದಲ್ಲದೆ ಸಹಕಾರ ಕ್ಷೇತ್ರಕ್ಕೆ ನಾವು 3,500 ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದೀವಿ. ಆದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಇವೆಲ್ಲವನ್ನು ಕಡಿತ ಮಾಡಿ ಕೃಷಿ ಕ್ಷೇತ್ರಕ್ಕೆ 7,500 ಇದ್ದಲ್ಲಿ ಅವ್ರು 4,000 ಕೋಟಿ ರೂಪಾಯಿ ಮಾಡಿದರು. ಸಹಕಾರಿ ಕ್ಷೇತ್ರಕ್ಕೆ 3,500 ಕೋಟಿ ಇದ್ದದನ್ನು 2,000 ಕೋಟಿ ರೂಪಾಯಿ ಮಾಡಿದರು. ಮತ್ತು ನೀರಾವರಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನಾವು 20,000 ಕೋಟಿ ರೂಪಾಯಿ ಇಟ್ಟಿದ್ವಿ, 16,000 ಕೋಟಿ ರೂಪಾಯಿ ಮಾಡಿದ್ರು, ಕಡಿತ ಮಾಡಿದ್ರು. ಒಂದು ಕಡೆ ಅಂದ್ರೆ ಅನುತ್ಪಾದಕ ವಲಯಕ್ಕೆ ಖರ್ಚು ಮಾಡುವಂತ ದೃಷ್ಟಿಯಿಂದನೇ ಉತ್ಪಾದನೆ ಬರತಕ್ಕಂಥ ವಲಯಕ್ಕೆ ಕಡಿತ ಮಾಡಿದ್ರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.